30 ವರ್ಷದ ಹಿಂದೆ 17ರ ತರುಣನಾಗಿದ್ದ ಎತ್ತರದ ಸಪೂರ ನಿಲುವಿನ ಭಾವಸ್ಪಂದನ ಹೊರಸೂಸುವ ಒಳಪು ಕಂಗೊಳದೊಂದಿಗೆ ಮೇಲುನಗೆ ಬೀರುವಂತಹ ಹಸನ್ಮುಖ ದೀಪಕ್ ಕುಮಾರ್ ಅವರು ತನ್ನ ರಂಗ ಪ್ರವೇಶದ ಕ್ಷಣವನ್ನ 30 ವರ್ಷದ ಬಳಿಕ ಮತ್ತೊಮ್ಮೆ ಅದೇ ನೃತ್ಯಗಳನ್ನ ಯಶಸ್ವಿಯಾಗಿ ಪ್ರಸ್ತುತಪಡಿಸಿದ್ದಾರೆ. ಪುತ್ತೂರು ತೆಂಕಿಲ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ಸಭಾಂಗಣದಲ್ಲಿ ನಡೆದ ನೃತ್ಯೋತ್ಕ್ರಮಣ ಕಾರ್ಯಕ್ರಮ ಕಲಾರಾಧಕರನ್ನ ಮಂತ್ರಮುಗ್ಧಗೊಳಿಸಿದ. ನೃತ್ಯದ ಕೊನೆಯ ತಿಲ್ಲಾನದಲ್ಲಿ ತುಂಬಿದ ಸಭೆಯೇ ಎದ್ದು ನಿಂತು ತಂಡದೊಂದಿಗೆ ಕಲೆಗೆ ಗೌರವ ನೀಡಿರುವುದು ವಿದ್ವಾನ್ ದೀಪಕ್ ಕುಮಾರ್ ಅವರ ಸಾಧನೆಗೆ ಸಿಕ್ಕ ಗೌರವವಾಗಿದೆ. 1996ರ ಜನವರಿ 12ರಂದು ಮಂಗಳೂರಿನ ಟೌನ್ ಹಾಲ್ನಲ್ಲಿ ನಡೆದ ರಂಗ ಪ್ರವೇಶವನ್ನ 30 ವರ್ಷದ ಬಳಿಕ ಮತ್ತೆ ಅದನ್ನೇ ನೆನಪಿಸಿ ತರುಣರಾಗಿ ಕಲೆಯನ್ನ ಅರ್ಪಣೆ ಮಾಡಿದ್ರು. ವಿದ್ವಾನ್ ದೀಪಕ್ ಕುಮಾರ್ ಅವರು ರಂಗ ಪ್ರವೇಶಕ್ಕೆ ಹಿನ್ನೆಲೆ ನುಡಿಸಿದವರ ಪೈಕಿ ಮೃದಂಗ ವಾದನ ಮಾಡಿದ ಕರ್ನಾಟಕ ಕಲಾಶ್ರೀ ಜಿ ಗುರುಮೂರ್ತಿ ಬೆಂಗಳೂರು ಅವರು ಮತ್ತೊಮ್ಮೆ ಮೃದಂಗ ನುಡಿಸಿದ್ರು. ಅದೇ ರೀತಿ ಅಂದು ನೃತ್ಯದ ಅಮೂಲ್ಯ ಕ್ಷಣಗಳನ್ನ ಸೆರೆ ಹಿಡಿದ ಯಜ್ಞ ಮಂಗಳೂರು ಅವರು ನೃತ್ಯದ ಕ್ಷಣಗಳನ್ನ ಮತ್ತೊಮ್ಮೆ ಕ್ಯಾಮರಾದಲ್ಲಿ ಸೆರೆ ಹಿಡಿದ್ರು. ದೀಪಕ್ ಕುಮಾರ್ ಅವರ ನೃತ್ಯ ಗುರುಗಳಾದ ಡಾಕ್ಟರ್ ವೀಣಾ ಮೂರ್ತಿ ವಿಜಯ್ ಬೆಂಗಳೂರು ಮತ್ತು ವಿದುಷಿ ರಾಜಶ್ರೀ ಉಳ್ಳಾಲ ಮಂಗಳೂರು, ವಿದ್ವಾನ್ ಉಳ್ಳಾಲ್ ಮೋಹನ್ ಕುಮಾರ್ ಅವರ ಪುತ್ರಿ ರಾಜಶ್ರೀ ಉಳ್ಳಾಲ್ ಸಹಿತ ಪುತ್ತೂರಿನ ಅನೇಕ ಕಿರಿಯ ನೃತ್ಯ ಗುರುಗಳು ಗಣ್ಯರು ಕಾರ್ಯಕ್ರಮದಲ್ಲಿ ಸಾಕ್ಷಿಯಾದರು. ನೃತ್ಯ ಗುರು ಡಾಕ್ಟರ್ ವೀಣಾ ಮೂರ್ತಿ ವಿಜಯ್ ಬೆಂಗಳೂರು ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬಳಿಕ ನೇರವಾಗಿ ನೃತ್ಯ ಕಾರ್ಯಕ್ರಮ ನಡೆಯಿತು. ಇನ್ನು ರಂಗ ಪ್ರವೇಶದ ಸಂದರ್ಭ ಗುರು ವಿದುಷಿ ಶ್ರೀಮತಿ ನರ್ಮದಾ ಅವರ ನಿರ್ದೇಶನದಲ್ಲಿ ಖಚಿತ ಹಸ್ತಮುದ್ರೆ, ಆಕರ್ಷಕ ಅಡವುಗಳ ಮೂಲಕ ಪ್ರಾರಂಭದಲ್ಲಿ ದೇವರು, ಭೂದೇವಿ, ಗುರುಗಳು ಹಾಗೂ ಸಭಾಸದನದಲ್ಲಿ ನೆರೆದಿದ್ದ ಪ್ರೇಕ್ಷಕರಿಗೂ ಸವಿನಯವಾಗಿ ನೃತ್ಯದ ಮೂಲಕ ವಂದನೆಯನ್ನ ಸಲ್ಲಿಸಿದ್ರು. ಕಂಡ ತ್ರಿಪುಟದಲ್ಲಿ ಸಾಂಪ್ರದಾಯಿಕ ಆಲಾರಿಪೂವನ್ನ ಖಚಿತ ಹಸ್ತಮುದ್ರೆ, ಆಕರ್ಷಕ ಅಡವುಗಳ ಸುಂದರ ಅಭಿವ್ಯಕ್ತಿಯಲ್ಲಿ ಪ್ರಾರ್ಥನಾ ರೂಪದ ನೃತ್ಯವನ್ನ ಅರ್ಪಿಸಿದ್ರು. ಬಳಿಕ ನಾಟರಾಗ ಆದಿತಾಳದಲ್ಲಿ ಆನಂದ ನರ್ತನವನ್ನ ಮಾಡಿದ್ರು. ದೀಪಕ್ ಕುಮಾರ್ ಅವರ ಜೀವನದ ಸುಂದರ ಮತ್ತು ಕ್ಲಿಷ್ಟಕರ ಜತಿಸ್ವರದಲ್ಲಿ ಒಂದಾದ ಅಭೋಗ ಜತಿಸ್ವರದಲ್ಲಿ ತೋಡಿರಾಗ ಆದಿತಾಳದಲ್ಲಿ ಆದಿಶಿವನೇ ಎಂಬ ಶಿವಸ್ತುತಿಯಲ್ಲಿ ಸುಮಾರು ಅರ್ಧ ಗಂಟೆಯ ವರ್ಣದಲ್ಲಿ ಶಿವನ ಸಂಪೂರ್ಣ ಚಿತ್ರಣವನ್ನ ಮುಂದಿಟ್ರು. ಇನ್ನು ನೃತ್ಯ ಪ್ರಸ್ತುತಿಯ ನಡುವೆ ಕಲಾಶಾಲೆಯ ವಿದ್ಯಾರ್ಥಿಗಳು ರಚಿಸಿದ ದೀಪಕ್ ಕುಮಾರ್ ಅವರ ನೃತ್ಯ ವಿದ್ಯಾರ್ಥಿ ಜೀವನ ಸಾಧನೆಯ ಕುರಿತು ಚಿತ್ರಣವನ್ನ ಪ್ರಾಜೆಕ್ಟರ್ ಮೂಲಕ ಪ್ರಸಾರ ಮಾಡಲಾಯಿತು. ಭರತನಾಟ್ಯ ಮತ್ತು ಕೂಚಿಪುಡಿ ನೃತ್ಯದ ಜೀವಾಲವೇ ನಟುವಾಂಗ ನೃತ್ಯದಲ್ಲಿ ನೃತ್ಯದ ಅಡವು ಜತಿಗಳಿಗೆ ಅನುಗುಣವಾಗಿ ರೂಪಿಸಿಕೊಳ್ಬೇಕು. ನಡುವಾಂಗ ಕಲಾವಿದರಿಗೆ ತಾಳದ ಜ್ಞಾನ ಬಹಳ ಮುಖ್ಯ. ಇಡೀ ಕಾರ್ಯಕ್ರಮದುದ್ದಕ್ಕೂ ನಟುವಾಂಗ ಕಲಾವಿದರ ಗಮನ ಪೂರ್ತಿ ನಟುವಾಂಗ ನುಡಿಸುವಂತದ್ದು ತುಂಬಾ ಸುಲಭ. ಈ ನಿಟ್ಟಿನಲ್ಲಿ ವಿದ್ವಾನ್ ದೀಪಕ್ ಕುಮಾರ್ ಅವರ ಪತ್ನಿ ವಿದುಷಿ ಪ್ರೀತಿಕಲಾ ಅವರು ಸಂಗೀತ ಮತ್ತು ನೃತ್ಯವನ್ನ ಕರಗತಗೊಳಿಸಿದ್ದಾರೆ. ಕಲಾಶಾಲೆಯ ವಿದ್ಯಾರ್ಥಿಗಳು ಸಭಾಂಗಣದ ಪ್ರವೇಶ ದ್ವಾರದಲ್ಲಿ ಗುರು ದೀಪಕ್ ಅವರ ಸಾಧನೆಯನ್ನ ಬಿಂಬಿಸಿದ ಹಲವು ಚಿತ್ರಣಗಳನ್ನ ಪ್ರದರ್ಶಿಸಿದ್ರು.